ಮೇಲೆ ವಿವರಿಸಿರುವಂತಹ ಸ್ಟೇನ್ಲೆಸ್ ಸ್ಟೀಲ್ನ ಗುಣಗಳು ಮತ್ತು ತಾಮ್ರ ಇಲ್ಲವೇ ಅಲ್ಯೂಮಿನಿಯಂನ ಬಿಸಿಯೊದಗಿಕೆಯ ಗುಣ ಇವೆರಡೂ ಒಂದೇ ಪಾತ್ರೆಯಲ್ಲಿ ಸಿಗುವಂತಾಗಲು ಇತ್ತೀಚೆಗೆ ಇಮ್ಮಡಿ ತಳವಿರುವ ಪಾತ್ರೆಗಳನ್ನು ತಯಾರಿಸಲಾಗುತ್ತಿದೆ. ಇವುಗಳಲ್ಲಿ ಒಳ್ಳೆಯ ಸ್ಟೇನ್ಲೆಸ್ ಸ್ಟೀಲ್ನಿಂದ ಪಾತ್ರೆಗಳನ್ನು ತಯಾರಿಸಿ ಅವುಗಳ ತಳಕ್ಕೆ ಹೊರಭಾಗದಿಂದ ತಾಮ್ರದ ಇಲ್ಲವೇ ದಪ್ಪವಾದ ಅಲ್ಯೂಮಿನಿಯಂನ ತಗಡೊಂದನ್ನು ಬೆಸೆಯಲಾಗುತ್ತದೆ. ಈ ತಗಡು ಪಾತ್ರೆ ಬೇಗನೆ ಮತ್ತು ಸಮನಾಗಿ ಬಿಸಿಯಾಗುವಂತೆ ನೋಡಿಕೊಳ್ಳುತ್ತದೆ. ಆದರೆ ಅದು ನೇರವಾಗಿ ಪಾತ್ರೆಯೊಳಗಿರುವ ತಿನಿಸಿನೊಂದಿಗೆ ಸಂಪರ್ಕಿಸುವುದಿಲ್ಲವಾದ ಕಾರಣ ಕೆಡುವುದಿಲ್ಲ ಮತ್ತು ತಿನಿಸನ್ನು ಕೆಡಿಸುವುದಿಲ್ಲ. ಇಂತಹ ಇಮ್ಮಡಿ ತಳದ ಪಾತ್ರೆಗಳು ಸ್ವಲ್ಪ ದುಬಾರಿಯಾಗಿ ಕಾಣಿಸುವುದಾದರೂ ಇವುಗಳಲ್ಲಿ ತಿನಿಸುಗಳನ್ನು ಬೇಯಿಸಲು ಕಡಿಮೆ ಉರುವಲು ಸಾಕಾಗುವುದರಿಂದ ಇವನ್ನು ಬಳಸಿ ಉರುವಲಿನ ಉಳಿತಾಯ ಮಾಡಬಹುದು. ಇದಲ್ಲದೆ ತಿನಿಸುಗಳಿಗೆ ಬಿಸಿ ಸಮನಾಗಿ ತಲುಪುವುದರಿಂದ ಪಾತ್ರೆಯ ತಳಕ್ಕೆ ಅವು ಅಂಟಿಕೊಂಡು ಸೀದು ಹೋಗುವ ಹೆದರಿಕೆ ಕಡಿಮೆ. ಈ ಪಾತ್ರೆಗಳನ್ನು ತೊಳೆಯುವುದು ಸುಲಭ ಮತ್ತು ಇವು ನೋಡುವುದಕ್ಕೂ ಅಂದವಾಗಿರುತ್ತದೆ. ಆದರೆ ಇಂತಹ ಪಾತ್ರೆಗಳನ್ನು ಬಳಸುವಾಗ ಕೆಲವು ಅಂಶಗಳನ್ನು ಗಮನದಲ್ಲಿರಿಸಿಕೊಳ್ಳುವುದು ಒಳ್ಳೆಯದು. ಬೆಂಕಿಯನ್ನು ಸ್ವಲ್ಪ ಚಿಕ್ಕದು ಮಾಡಿಕೊಳ್ಳಿರಿ. ಬೇರೆ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳಿಗಿಂತ ಇವಕ್ಕೆ 40% ಕಡಿಮೆ ಬಿಸಿ ಸಾಕು. ಬೆಂಕಿಯ ನಾಲಿಗೆ ಪಾತ್ರೆಯ ತಳವನ್ನು ಮಾತ್ರ ಮುಟ್ಟಿದರೆ ಸಾಕು, ಅದಕ್ಕಿಂತ ಮೇಲೆ ಬರುವುದು ಬೇಡ. ಬರಿದಾದ ಪಾತ್ರೆಯನ್ನು ಒಲೆ ಮೇಲಿರಿಸಿದರಾದರೆ ಇವುಗಳ ಸ್ಟೇನ್ಲೆಸ್ ತಳ ಕಪ್ಪಾದೀತು ಮತ್ತು ಹೆಚ್ಚು ಬಿಸಿಯಾದರೆ ಹೊರಗಿನ ತಗಡು ಕರಗಿ ಹೋದೀತು ಇಲ್ಲವೇ ಬೇರ್ಪಟ್ಟೀತು. ಹಾಗಾಗಿ ಬೇಯಿಸಬೇಕಾಗಿರೋ ತಿನಿಸುಗಳನ್ನು ಈ ಪಾತ್ರೆಗಳಲ್ಲಿ ಹಾಕಿದ ಮೇಲೇ ಒಲೆಯ ಮೇಲೆ ಇರಿಸಿರಿ. ಬಿಸಿಯಾಗಿರುವ ಪಾತ್ರೆ ಸ್ವಲ್ಪ ಆರಿದ ಮೇಲೇ ಅದನ್ನು ತೊಳೆಯಲು ನೀರಿನಲ್ಲಿ ಹಾಕಿರಿ. ಹೆಚ್ಚು ಬಿಸಿ ಇರುವಾಗ ನೀರಿನಲ್ಲಿ ಹಾಕಿದರೆ ಅಲ್ಯೂಮಿನಿಯಂನ ತಗಡು ಪಾತ್ರೆಯಿಂದ ಬೇರ್ಪಟ್ಟೀತು. ಉಪ್ಪು ಹುಳಿ ಹಾಕಿರುವ ಆಹಾರವನ್ನು ಕೆಡಿಸುವಂತಹ ಅಲ್ಯೂಮಿನಿಯಂ ಪಾತ್ರೆಯ ತೊಡಕನ್ನು ಹೋಗಲಾಡಿಸಲು ಟೆಫ್ಲಾನ್ ಎಂಬ ರಾಸಾಯನಿಕ ವಸ್ತುವನ್ನು ಅದರ ಒಳಭಾಗಕ್ಕೆ ಲೇಪಿಸಿರುವಂತಹ ನಾನ್ ಸ್ಟಿಕ್ ಅಂಟದ ಪಾತ್ರೆಗಳು ಅಂಗಡಿಗಳಲ್ಲಿ ದೊರೆಯುತ್ತವೆ. ಈ ಪಾತ್ರೆಗಳಲ್ಲಿ ತಿನಿಸುಗಳನ್ನು ಬೇಯಿಸುವಾಗ ಅವು ತಳಕ್ಕೆ ಅಂಟಿಕೊಳ್ಳುವುದಿಲ್ಲ. ಹಾಗಾಗಿ ಇಂತಹ ಪಾತ್ರೆಗಳಲ್ಲಿ ಉಪ್ಪಿಟ್ಟು, ದೋಸೆ ಮೊದಲಾದವುಗಳನ್ನು ಮಾಡುವಾಗ ಬಹಳ ಕಡಿಮೆ ಅಂದರೆ ತಿನಿಸಿಗೆ ಬೇಕಾಗುವಷ್ಟು ಎಣ್ಣೆ ಇಲ್ಲವೇ ತುಪ್ಪ ಹಾಕಿದರೆ ಸಾಕಾಗುತ್ತದೆ. ಕೆಲವು ತರಕಾರಿಗಳನ್ನು ನೀರು ಹಾಕದೇನೆ ಇವುಗಳಲ್ಲಿ ಬೇಯಿಸಲು ಬರುತ್ತದೆ. ಇದಲ್ಲದೆ ಇಂತಹ ಪಾತ್ರೆಗಳಿಗೆ ಕಬ್ಬಿಣ ಇಲ್ಲವೇ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳಿಗಿಂತ ಹೆಚ್ಚು ಬಿಸಿ ಇರುವುದರಿಂದ ಇವನ್ನು ಬಳಸಿದಾಗ ಉರುವಲಿನ ಉಳಿತಾಯವೂ ಆಗುತ್ತದೆ. ನಾನ್ ಸ್ಟಿಕ್ ಪಾತ್ರೆಗಳ ಒಳಭಾಗಕ್ಕೆ ಕೊಟ್ಟಿರುವ ಲೇಪ ಹರಿತವಾದ ಚೂರಿ, ಕಾವಲಿ ಸಟ್ಟುಗ ಮೊದಲಾದವನ್ನು ಬಳಸಿದಾಗ ಅಲ್ಲಲ್ಲಿ ಎದ್ದು ಹೋಗಬಲ್ಲುದು. ಲೋಹದ ಬ್ರಷ್ಗಳನ್ನು ಬಳಸಿ ತಿಕ್ಕಿದಾಗಲೂ ಇದರಲ್ಲಿ ಗೀರುಗಳುಂಟಾಗಬಲ್ಲುದು. ಹಾಗಾಗಿ ಇಂತಹ ಪಾತ್ರೆಗಳನ್ನು ಬಳಸುವಾಗ ಜಾಗ್ರತೆಯಿಂದಿರಬೇಕು. ಆದರೆ ಇತ್ತೀಚೆಗೆ ಬಂದಿರುವ ಹೊಸ ರೀತಿಯ ಲೇಪ ಹೆಚ್ಚು ಗಟ್ಟಿಯಾಗಿದ್ದು ಅದರ ಮೇಲೆ ಗೀರುಗಳಾಗುವುದಿಲ್ಲ. ಡಿಟರ್ಜೆಂಟು, ಸೋಡಾ ಮೊದಲಾದವುಗಳನ್ನು ಹಾಕಿ ತೊಳೆದರೂ ಅದು ಕೆಟ್ಟು ಹೋಗುವುದಿಲ್ಲ. ನಾನ್ ಸ್ಟಿಕ್ ಪಾತ್ರೆಯನ್ನು ಬಳಸುವ ಮೊದಲು ಅದರೊಡನೆ ಬಂದಿರುವ ಸೂಚನಾ ಪತ್ರವನ್ನು ಓದಿ ಅದಕ್ಕೆ ತಕ್ಕಂತೆ ಜಾಗ್ರತೆ ವಹಿಸಿಕೊಂಡರೆ ಸರಿ. ಪ್ಲಾಸ್ಟಿಕ್ಕು, ಮೆಲಾಮೈನು, ಫೆನಾಲಿಕ್ಕು ಮೊದಲಾದ ರಾಸಾಯನಿಕ ವಸ್ತುಗಳಿಂದಲೂ ಬೇರೆ ಬೇರೆ ಬಗೆಯ ಪಾತ್ರೆ ಮತ್ತು ಪಾತ್ರೆಯ ಭಾಗಗಳನ್ನು ತಯಾರಿಸುತ್ತಾರೆ. ಇವುಗಳಲ್ಲಿ ಬಿಸಿ ಮಾಡಿದಾಗ ಮೆತ್ತಗಾಗಿ, ಅನಂತರ ತಣ್ಣಗಾದಾಗ ತಿರುಗಿ ಗಟ್ಟಿಯಾಗುವಂತಹವುಗಳು ಮತ್ತು ಬಿಸಿ ಮಾಡಿದಾಗಲೂ ಗಟ್ಟಿಯಾಗಿಯೇ ಉಳಿಯುವಂತಹವುಗಳೆಂದು 2 ಬಗೆಗಳು ಇರುತ್ತವೆ. ಬಿಸಿ ಮಾಡಿದಾಗ ಮೆತ್ತಗಾಗುವ ಪ್ಲಾಸ್ಟಿಕ್ಕಿನಂತಹ ವಸ್ತುಗಳನ್ನು ಒಲೆಯಿಂದ ದೂರ ಇರಿಸಬೇಕು ಮತ್ತು ಇವನ್ನು ತೊಳೆಯುವಾಗ ಗೀರುಗಳಾಗದಂತೆ ನೋಡಿಕೊಳ್ಳಬೇಕು. ಸೋಪ್ ಇಲ್ಲವೇ ಡಿಟರ್ಜೆಂಟಿನಿಂದ ಇವನ್ನು ಸುಲಭವಾಗಿ ತೊಳೆಯಬಹುದು. ಸಾಮಾನ್ಯವಾಗಿ ಅಡಿಗೆಗೆ ಬಳಸಿದ ಪಾತ್ರೆಗಳನ್ನು ಆದಷ್ಟು ಬೇಗ ತೊಳೆದು ಇರಿಸುವುದು ಒಳ್ಳೆಯದು. ಅವನ್ನು ತೊಳೆಯದೆ ಹಾಗೆ ಇರಿಸಿದರಾದರೆ ಪಾತ್ರೆಗಳು ಬೇಗನೆ ಸವಿದು ಹೋಗುತ್ತವೆ ಮತ್ತು ಅವುಗಳಲ್ಲಿ ಹಳೆಯ ತಿನಿಸಿನ ವಾಸನೆ ಸೇರಿಕೊಳ್ಳುತ್ತದೆ. ಇದರಿಂದಾಗಿ ಇನ್ನೊಮ್ಮೆ ಅಡಿಗೆ ಮಾಡುವ ತಿನಿಸಿಗೆ ಕೆಟ್ಟ ವಾಸನೆ ಮತ್ತು ರುಚಿ ಬರುತ್ತದೆ. ಪಾತ್ರೆ ಬರಿದಾದೊಡನೆ ಅದರಲ್ಲಿ ನೀರು ಹಾಕಿ ಇರಿಸಿದರಾದರೆ ತೊಳೆಯುವ ಕೆಲಸ ಸುಲಭವಾಗುತ್ತದೆ. ಹೆಚ್ಚು ಜಿಡ್ಡು ಹಿಡಿದಿರುವ
ಪಾತ್ರೆಗಳನ್ನು ಮೊದಲು ಕಾಗದದಲ್ಲಿ ಒರೆಸಿಕೊಂಡು ಆಮೇಲೆ ಅವುಗಳ ಮೇಲೆ ಬಿಸಿನೀರು ಹಾಕಿದಿರಾದರೆ ತೊಳೆಯುವ ಕೆಲಸ ಸುಲಭವಾದೀತು. ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸಿದ ತಿನಿಸುಗಳನ್ನು ತೆಗೆದ ಮೇಲೆ ತಳದಲ್ಲಿ ಉಳಿದಿರೋ ಬಿಸಿನೀರನ್ನು ಹೀಗೆ ಜಿಡ್ಡಿನ ಪಾತ್ರೆ, ಡಬ್ಬ, ಬಾಟ್ಲಿ ಮೊದಲಾದವನ್ನು ತೊಳೆಯಲು ಬಳಸಬಹುದು. ಬೇರೆ ಪಾತ್ರೆಗಳನ್ನು ತೊಳೆಯೋದಿದ್ದರೂ ಮೊದಲು ಅವಕ್ಕೆ ಅಂಟಿಕೊಂಡಿರುವ ತಿನಿಸುಗಳನ್ನೆಲ್ಲ ಪೂರ್ತಿಯಾಗಿ ಒರೆಸಿ ತೆಗೆದು ಕಸದ ಬುಟ್ಟಿಗೆ ಹಾಕಬೇಕು. ಇಲ್ಲವಾದರೆ ಪಾತ್ರೆಗಳಿಗೆ ಅಂಟಿಕೊಂಡಿರುವ ತಿನಿಸು ಕೈಬಚ್ಚಲು ಇಲ್ಲವೇ ಸಿಂಕಿನೊಳಗೆ ಹೋಗಿ ಅಲ್ಲಿ ಕೊಳವೆಯ ತಿರುವಿನಲ್ಲಿ ನಿಂತು ಕೋಣೆಯಲ್ಲಿ ಕೆಟ್ಟ ವಾಸನೆ ತುಂಬುವಂತಾದೀತು. ಕೆಲವು ದಿನಗಳ ಬಳಿಕ ಕೊಳವೆಯಲ್ಲಿ ನೀರು ಹೊರಗೆ ಹೋಗದಂತಾದೀತು. ಹಿಟ್ಟಿನ ಪಾತ್ರೆಗಳನ್ನು ತೊಳೆಯಲು ತಣ್ಣೀರನ್ನೇ ಬಳಸಿರಿ. ಅವಕ್ಕೆ ಬಿಸಿ ನೀರನ್ನು ಹಾಕಿದರೆ ಆದರೆ ಅವುಗಳಿಗೆ ಅಂಟಿಕೊಂಡಿರುವ ಹಿಟ್ಟು ಅರೆವಾಸಿ ಬೆದ್ದಂತಾಗಿ ಅದು ಪಾತ್ರೆಗಳಿಗೆ ಇನ್ನಷ್ಟು ಅಂಟಿಕೊಳ್ಳುತ್ತದೆ ಮತ್ತು ಇದರಿಂದಾಗಿ ತೊಳೆಯುವ ಕೆಲಸ ಇನ್ನಷ್ಟು ಕಷ್ಟದ್ದಾಗುತ್ತದೆ. ಕಬ್ಬಿಣದ ಪಾತ್ರೆಗಳನ್ನು ತೊಳೆಯುವಾಗ ಡಿಟರ್ಜೆಂಟನ್ನು ಬಳಸದಿರುವುದು ಒಳ್ಳೆಯದು. ಯಾಕೆಂದರೆ ಅಂತಹ ಪಾತ್ರೆಗಳಲ್ಲಿ ಅತಿ ಸೂಕ್ಷ್ಮವಾದ ತೂತುಗಳಿದ್ದು ಅವುಗಳಲ್ಲಿ ಎಣ್ಣೆಯ ಅಂಶಗಳು ತುಂಬಿರುತ್ತವೆ. ಡಿಟರ್ಜೆಂಟ್ ಬಳಸಿ ತೊಳೆದಾಗ ಈ ಎಣ್ಣೆಯ ಅಂಶವೆಲ್ಲ ನಾಶವಾಗುತ್ತದೆ ಮತ್ತು ಪಾತ್ರೆಗೆ ಬಹುಬೇಗ ತುಕ್ಕು ಹಿಡಿಯುತ್ತದೆ. ಇದಲ್ಲದೆ ಹೀಗೆ ಎಣ್ಣೆಯ ಅಂಶವನ್ನು ಕಳೆದುಕೊಂಡಿರುವ ಕಬ್ಬಿಣದ ಪಾತ್ರೆಗೆ ತಿನಿಸು ಬಹಳ ಬೇಗ ಅಂಟಿಕೊಳ್ಳುತ್ತದೆ. ಕಾವಲಿಯನ್ನು ನೀವು ಈ ರೀತಿ ತೊಳೆದಿರಾದರೆ ಆಮೇಲೆ ಅದರಲ್ಲಿ ಹೊಯ್ದಿರುವ ದೋಸೆಯನ್ನು ಮೇಲಕ್ಕೆ ಎಬ್ಬಿಸಿ ತೆಗೆಯಲು ಬಹಳ ಕಷ್ಟವಾದೀತು. ಇಂತಹ ಪಾತ್ರೆಗಳನ್ನು ತೊಳೆಯುವಾಗ ಡಿಟರ್ಜೆಂಟ್ ಬಳಸಿದರೂ ತೊಳೆದ ಬಳಿಕ ಅವಕ್ಕೆ ಸ್ವಲ್ಪ ಎಣ್ಣೆ ಸವರಿ ಇರಿಸಬೇಕು. ಅಲ್ಯೂಮಿನಿಯಂ, ಸ್ಟೇನ್ಲೆಸ್ ಸ್ಟೀಲ್ ಮೊದಲಾದ ಪಾತ್ರೆಗಳನ್ನು ತೊಳೆಯಲು ಬೂದಿಯನ್ನು ಬಳಸಬಾರದು. ಗೆರೆಗಳನ್ನುಂಟು ಮಾಡುವಂತಹ ಲೋಹದ ಬ್ರಷ್ಗಳನ್ನು ಬಳಸಬಾರದು. ಇಂತಹ ಪಾತ್ರೆಗಳನ್ನು ಸಾಬೂನು ನೀರು ಹಾಕಿ ನೈಲಾನ್ ಬ್ರಷ್ ಇಲ್ಲವೇ ಬಟ್ಟೆಯ ತುಂಡಿನಿಂದ ಉಜ್ಜಿ ತೊಳೆಯಬೇಕು. ಪಾತ್ರೆಗಳನ್ನು ಕಡಿಮೆ ತಿಕ್ಕಿ ತೊಳೆದಷ್ಟು ಅವುಗಳ ಹೊಳಪು ಹೆಚ್ಚು ಸಮಯ ಹಾಗೆಯೇ ಉಳಿಯುತ್ತದೆ ಮತ್ತು ಅವು ಹೆಚ್ಚು ದಿನ ಬಾಳಿಕೆ ಬರುತ್ತವೆ. ತೊಳೆದ ಪಾತ್ರೆಗಳನ್ನು ನೀರು ಹೋಗಲು ಬಿಟ್ಟು ಆಮೇಲೆ ಅವನ್ನು ಒಂದು ಚೊಕ್ಕಟವಾದ ಒಣ ಬಟ್ಟೆಯಲ್ಲಿ ಒರೆಸಿ ಇರಿಸಬೇಕು. ಒರೆಸಲು ಒದ್ದೆ ಬಟ್ಟೆಯನ್ನು ಬಳಸಬಾರದು. ಯಾಕೆಂದರೆ ಒದ್ದೆ ಬಟ್ಟೆಯಲ್ಲಿ ಸೂಕ್ಷ್ಮಾಣುಗಳಿದ್ದು ಅವು ತೊಳೆದ ಪಾತ್ರೆಗೆ ಸೇರಿಕೊಳ್ಳುತ್ತವೆ. ತೊಳೆದ ಪಾತ್ರೆಗಳನ್ನೆಲ್ಲ ಹೀಗೆ ಒರೆಸಿಡುವುದು ಒಂದು ಬೇಸರದ ಕೆಲಸ ಎಂದು ತೋರುವುದಾದರೂ ತಿರುಗಿ ಬಳಸುವಾಗ ಆ ಪಾತ್ರೆಗಳು ಚೊಕ್ಕಟವಾಗಿ ಹೊಳೆಯುತ್ತಿರುತ್ತವೆ ಮತ್ತು ಇದರಿಂದ ಮನಸ್ಸಿಗೆ ಆನಂದವಾಗುತ್ತದೆ. ತೊಳೆದಿಟ್ಟ ಪಾತ್ರೆಗಳನ್ನು ಮುಚ್ಚಿ ಇರಿಸಬೇಡಿರಿ. ಯಾಕೆಂದರೆ ಹಾಗೆ ಮಾಡುವುದರಿಂದಾಗಿ ಅವುಗಳೊಳಗೆ ಕೆಟ್ಟ ವಾಸನೆ ಮತ್ತು ರುಚಿ ಹುಟ್ಟಿಕೊಳ್ಳುತ್ತದೆ. ಮಡಿಮಡಚಿಕೊಂಡಿರುವ ಮತ್ತು ಹಿಡಿ ಇರುವ ಪಾತ್ರೆಗಳನ್ನು ವಾರಕ್ಕೊಮ್ಮೆ ಯಾದರೂ ಒಂದು ಹಳೆ ಟೂತ್ ಬ್ರಷನ್ನು ಸಾಬೂನು ನೀರು ಇಲ್ಲವೇ ಸೀಗೆ ಪುಡಿಯಲ್ಲಿ ಅದ್ದಿ ಅವುಗಳ ಸಂದುಗಳನ್ನು ತಿಕ್ಕಿ ತೊಳೆದರೆ ಅಲ್ಲಿ ಕಲೆಗಳು ಉಳಿಯದಂತೆ ಮಾಡಬಹುದು. ತಿರುಗುವ ಪಾತ್ರೆ, ಸೋಸುವ ತಟ್ಟೆಗಳನ್ನು ಈ ರೀತಿ ತೊಳೆಯುವುದು ಒಳ್ಳೆಯದು. ಗಾಳಿಸುವ ತಟ್ಟೆಯನ್ನು ನೀರು ಹಾಕಿ ತೊಳೆದರೆ ಅದರ ಬದಿಯಲ್ಲಿರುವ ಹಿಟ್ಟು ಗಟ್ಟಿಯಾಗಿ ಆಮೇಲೆ ಜರಡಿಗೆ ಬೇಗನೆ ತುಕ್ಕು ಹಿಡಿದೀತು. ಹಾಗಾಗಿ ಜರಡಿಯನ್ನು ಉಪಯೋಗಿಸಿದ ಮೇಲೆ ಬ್ರಷ್ನಿಂದ ಚಕ್ಕಟಗೊಳಿಸಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಇರಿಸಬೇಕು. ಪ್ಲಾಸ್ಟಿಕ್ಕಿನ ಇಲ್ಲವೇ ನೈಲಾನಿನ ಜರಡಿಗಳನ್ನು ಸಾಬೂನು ನೀರು ಹಾಕಿ ತೊಳೆಯುವುದರಲ್ಲಿ ತೊಂದರೆ ಇಲ್ಲ.